ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ 3 ಜನ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡ್ಲಿ. ಯಾಕೆ ಆ ವಿದ್ಯಾರ್ಥಿಗಳು ಒಬ್ಬೊಬ್ಬ ವಿದ್ಯಾರ್ಥಿದ ಒಂದೊಂದು ಕಥೆ ಇದೆ ಗೊತ್ತಾ ನಿಮ್ಗೆ? ಮಕ್ಕಳಿಗೆ ತೊಂದರೆ ಆಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಲ್ಲ, ಯಾವತ್ತೂ ಮಾಡಿಲ್ಲ. ರಾಜಕಾರಣ ಮಾಡ್ಬೇಕಾಗಿಲ್ಲ. ಅದು ನಿಜವಾಗಿಯೂ ಆಗಿದ್ರೆ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಗಮನ ಹರಿಸುತ್ತೆ. ಸಿದ್ದಣ್ಣಗೌಡ್ರೆ, ಇವತ್ತು 13 ಜನ ಏನು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರ ಆತ್ಮಕ್ಕೆ ಇವತ್ತು 3 ಜನ ವಿದ್ಯಾರ್ಥಿಗಳಿಗೆ ಏನು ತಪ್ಪಿಸಿದ್ದಾರೆ ಅದರಿಂದ ಶಾಂತಿ ಸಿಗುತ್ತಾ? ಅಲ್ಲ, ಇದು ತಪ್ಪಿಸೋದ್ರಿಂದ ಆಗಲಿ 13 ಜನ ಏನು ಇವತ್ತು ವಿದ್ಯಾರ್ಥಿಗಳು ತೀರ್ಕೊಂಡು ಹೋಗಿದ್ರಲ್ಲ, ಅವರ ಆತ್ಮಕ್ಕೆ ಯಾರಿಂದನೂ ಕೂಡ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮಗು ಅಂತಂದ್ರೆ ಅದನ್ನ ಕಳ್ಕೊಂಡಾಗ ಯಾರು ಮಾತಾಡಿದ್ರು ಸರ್ ಇದ್ರ ಬಗ್ಗೆ? ಅಲ್ಲ, ಎಲ್ಲರಿಗೂ ನರೇಂದ್ರ ಮೋದಿ ಅವ್ರು ಮಾತಾಡಿದ್ರಾ, ಇಲ್ಲಾದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರು ಮಾತಾಡಿದ್ರಾ, ಇಲ್ದಿದ್ರೆ ತೇಜಸ್ವಿ ಸೂರ್ಯ, ಆರ್ ಅಶೋಕ್, HD ಕುಮಾರಸ್ವಾಮಿ ಅವ್ರು ಮಾತಾಡಿದ್ರ ಸರ್? ಯಾಕೆ ಮಾತಾಡಿಲ್ಲ ಸರ್? ಇವತ್ತು 3 ಜನ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಇದು ದೊಡ್ಡ ತಪ್ಪು. ಇವಾಗ ಬೆನ್ನು ಬಿಡ್ಲಾರ್ದಂಗೆ ಒಬ್ರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಿದ್ರಲ್ಲ, ಇಷ್ಟು ದಿನ ಏನು ಬಾಯಿ ಹೊಲ್ಕೊಂಡಿದ್ರಿ ಸರ್ ಎಲ್ಲಾರು? ಸರಿ, ತಮಗೆ ಈ ವರ್ಷ ಕೋಟಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನೀಟ್ ಎಕ್ಸಾಮ್ ಅನ್ನು ನಡೆಸ್ತಕ್ಕಂಥ ಒಂದು ಸೆಂಟ್ರು, ಅಲ್ಲಿ ಪ್ರಿಪರೇಷನ್ ಮಾಡಲಿಕ್ಕೆ ಒಂದು ಸೆಂಟರ್ ಇರ್ತಕ್ಕಂಥದ್ದು. ಈ ಬಾರಿಯಲ್ಲಿ 40 ವಿದ್ಯಾರ್ಥಿಗಳು ಅಭ್ಯಾಸ ವರ್ಗದೊಳಗಡೆ ಅಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಒಳಗಡೆ 40 ಇವತ್ತು 3 ಜನ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆಯಕ್ ಆಗಿಲ್ಲ ಸರ್, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ರಾಜ್ಯ ಸರ್ಕಾರ ಹೊರಬೇಕು ಅಲ್ವಾ ಸರ್? ಡೆಫಿನೆಟ್ಲಿ ಹೊರಲೇಬೇಕು, ರಾಜ್ಯ ಸರ್ಕಾರ ಹೊರಬೇಕು. ಮತ್ತೆ ಬಿಜೆಪಿಯ ಇವಾಗ ಇದೇನು ಡಿಮಾಂಡ್ ಏನು? ಅಲ್ಲ, ಆ ವಿದ್ಯಾರ್ಥಿಗಳಿಗೆ ಪರ್ಯಾಯವಾಗಿರ್ತಕ್ಕಂಥ ಅವಕಾಶವನ್ನ ಮಾಡಿಕೊಡ್ಬೇಕು. ನಮ್ಮ ಕಾಂಗ್ರೆಸ್ ತಡ್ರಿ ಸರ್ ಇರ್ಷಾದ್, ಹಾಗಾದ್ರೆ 22 ಲಕ್ಷ ವಿದ್ಯಾರ್ಥಿಗಳು ಮತ್ತೆ ರೀ ಎಕ್ಸಾಮ್ ಮಾಡೋದಕ್ಕೆ ಕಾರಣರಾದವರು ಮೋದಿ ಸರ್ಕಾರ ಮತ್ತು ಮೋದಿ ಸರ್ಕಾರದ ಶಿಕ್ಷಣ ಸಚಿವರು ಮತ್ತು ಆಡಳಿತ ವ್ಯವಸ್ಥೆ. ಇವತ್ತು ರಾಜೀನಾಮೆ ಕೊಡ್ಬೇಕಾ? ಹೊಣೆಯನ್ನು ಹೊರಬೇಕಾ? ಮತ್ತು ಏನು 13 ಜನ ಸತ್ತೋಗಿದ್ದಾರೆ, ಅವ್ರಿಗೇನಾದರೂ ನೀವು ಅವ್ರ ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಟ್ಟಿದ್ದೀರಾ? ಯಾವ ನೈತಿಕತೆ ಇಟ್ಕೊಂಡು ನೀವೆಲ್ಲ ಮಾತಾಡ್ತಾ ಇದ್ದೀರಿ ಇವತ್ತು BJP ಅವರು? ಏನು ನೈತಿಕತೆ ಇದೆ ಸರ್ ನಿಮಗೆ ಮಾತಾಡೋದಕ್ಕೆ? ಐ ವಾಂಟ್ ಟು ಆಸ್ಕ್, ಏನು ನೈತಿಕತೆ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ? ಎಲ್ಲರೂ 3 ಜನ ತಪ್ಪೋಯ್ತು, ಅಲ್ಲಿ ತಪ್ಪೋಯ್ತು, ಇಲ್ಲಿ ತಪ್ಪೋಯ್ತು ಅಂತ ದೊಡ್ಡದಾಗಿ ಭಾಷಣ ಹೊಡಿತಿದ್ರಲ್ಲ, ನಿಮ್ಗೆ ಏನು ನೈತಿಕತೆ ಇದೆ ಅಂತ ಮಾತಾಡ್ತಿದ್ದೀರಾ? 13 ಜನ ಏನು ಸತ್ತೋಗಿದ್ದಾರೆ, ಅವ್ರ ಮನೆಗಳಿಗೆ ಕುಟುಂಬಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಾ? ನೀವು ನಿಮ್ ಧರ್ಮೇಂದ್ರ ಪ್ರಧಾನ್, ತೇಜಸ್ವಿ ಸೂರ್ಯ ಇವರೆಲ್ಲ ಇವತ್ತೇನ್ ಮಾತಾಡ್ತಾರೆ? ಕುಟುಂಬಗಳಿಗೆ ಭೇಟಿ ಕೊಟ್ರ, ಅವ್ರಿಗೆ ಸಾಂತ್ವನ ಹೇಳಿದ್ರ, ಅವ್ರಿಗೆ ಪರಿಹಾರ ಕೊಟ್ರ? ಏನ್ ಮಾಡಿದ್ರಿ ಸರ್? ಒಬ್ರಾದ್ರೂ ಬಂದ್ಬಿಟ್ಟು ಐ ಆಮ್ ಸಾರಿ ತಪ್ಪಾಗಿದೆ ನಮ್ಮಿಂದ ಅಂತ ಯಾರಾದ್ರೂ ಮಾತಾಡಿದಾರ? ನೋ ಅಕೌಂಟಬಿಲಿಟಿ. ಇದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ ತಪ್ಪಿಗೆ ಮಾತ್ರ ಎಲ್ಲರೂ ನಿಂತ್ಕೊಂಡು ಅಕೌಂಟಬಿಲಿಟಿ ಕೇಳ್ತೀವಿ. ಆಮೇಲೆ ಏನದು ಕಾಂಗ್ರೆಸ್ ಟೂಲ್ ಕಿಟ್? ಏನ್ ಟೂಲ್ ಕಿಟ್? ಏನ್ ಟೂಲ್ ಕಿಟ್ ಅಂದ್ರೆ ಈ ಟೂಲ್ ಕಿಟ್ ಅನ್ನೋದು ಬಕವಾಸ್ ಆಗೋಗಿದೆ ಸರ್. ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಟೂಲ್ ಕಿಟ್ ಕೇಳಿ ಇಂಥ ಬಕವಾಸ್ ಟೂಲ್ ಕಿಟ್ಗಳನ್ನ ಬಿಡಿ. ಫಸ್ಟ್ ಆಫ್ ಆಲ್ ರೀ ಎಕ್ಸಾಮ್ ನಡೆದಿರೋದೇ ನಿಮ್ಮ ಟೂಲ್ ಕಿಟ್ಟಿಂದ, ಹಗರಣ ನಡೆದಿರೋದೇ ನಿಮ್ಮ ಟೂಲ್ ಕಿಟ್ಟಿಂದ. ಇವತ್ತು ಯಾರು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಐ ಆಮ್ ಸಾರಿ ಸಿದ್ದಣ್ಣಗೌಡ್ರೆ, ಯಾಕಂದ್ರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಮಾತಾಡುವಂಥ ನೈತಿಕತೆ ಇಲ್ಲ ಜನರ ಪ್ರಶ್ನೆಗಳಿಗೆ. ನಿಮ್ಮ ನಾಯಕರುಗಳು ಮಾಡುವಂತಹ ಇಂತಹ ಕೆಲಸಗಳಿಂದ ನೀವು ವಕ್ತಾರರು ಮಾತಾಡೋಕ್ಕೆ ಆಗಲ್ಲ. ಬಿಕಾಸ್ ಐ ಆಮ್ ಸಾರಿ, ನನಗೆ ಜನರ ಪರವಾಗಿ ನಾನು ಮಾತಾಡಬೇಕಾಗಿದೆ. ಇವತ್ತು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ನನಗೆ ತುಂಬ ಸರ್, ಅವರ ವೊಕ್ಯಾಬ್ಯುಲರಿ, ಅವರು ಮಾತಾಡೋ ರೀತಿ, ಅವರ ಭಾಷಣ, ಅವರ ವ್ಯಕ್ತಿತ್ವ ವೆರಿ ಇಂಪ್ರೆಸಿವ್. ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋಂಥ ಆಶಾಭಾವನೆ ಇರುವಂಥವ್ರು. ನಾವು ಒಂದು ಮಾತಾಡಲಿಲ್ವಲ್ಲ ಸರ್. ಅವರು ಒಂದು ಮಾತಾಡಿದ್ದಿದ್ರೆ ಇವತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ನಾವು. ಮೆಟ್ರೋ ಫೇರ್ ಜಾಸ್ತಿ ಆಯ್ತು ಅಂತ ಖಾಲಿ ಟ್ರಂಕ್ ಇಟ್ಕೊಂಡು ಓಡಾಡಿದ್ರಲ್ಲ, ಇವತ್ತಲ್ಲ ಮಾತಾಡಬೇಕಾಗಿರೋದು. ಈಗ ಹೆಂಗ್ ಅವ್ರಿಗೆ ಅವರ 3 ವಿದ್ಯಾರ್ಥಿಗಳಿಗೆ ಏನು ಮಾಡಕ್ ಸಾಧ್ಯ ಸರ್? ಮತ್ತೆ ನೀಟ್ ಎಕ್ಸಾಮ್ ಬರೆಯಕ್ಕೆ ಸಾಧ್ಯನಾ ಅವರು? ಇಲ್ಲ, ಅದಕ್ಕಾಗಿ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳು ಸಾಕಷ್ಟು ಇದಾವೆ. ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಕೆಸೆಟ್ ಅಂತಕ್ಕಂಥದ್ದು ಎಕ್ಸಾಮ್ಗಳು ಇರ್ಬೋದು, CET ಒಳಗಡೆ ಇರ್ಬೋದು, ಅವ್ರಿಗೊಂದು ಸ್ಪೆಷಲ್ ಪ್ರಾವಿಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಡ್ಲಿಕ್ಕೆ ಕೂಡ ಇದಾವೆ. ಇವತ್ತು ನಮ್ಮ ಕಾಂಗ್ರೆಸ್ ವಕ್ತಾರ ಮಾತನಾಡೋ ಹೇಳಿದ್ರು 1800 ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಗೈರ್ ಹಾಜರಾಗಿದ್ದಾರೆ ಅಂತೇಳಿ. ಗೈರ್ ಹಾಜರು ಇರುವುದಕ್ಕೂ ಹಾಜರಾತಿಯಿಂದ ವಂಚಿತ ಆಗೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ.
ಮಾತನಾಡಿ, ಅದಕ್ಕೆ ಪ್ರಶ್ನೆ ಇಲ್ಲ. ಆದರೆ ನೀವು 13 ಜನ ಇವತ್ತು ಏನು ರಾಜ್ಯದ ಒಳಗಡೆ ತೀರ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಅದನ್ನು ಬಹಿರಂಗವಾಗಿ ಮಾಧ್ಯಮಗಳ ಮುಂದಾಗಲಿ ಬಹಿರಂಗವಾಗಿ ಮಾಡೋದಂತಲ್ಲ. ಯಾಕಂದರೆ 2025ರಲ್ಲಿ 32 ವಿದ್ಯಾರ್ಥಿಗಳು ಆಫ್ಟರ್ ಎಕ್ಸಾಮಿನೇಷನ್ ತೀರ್ಕೊಂಡಿರ್ತಕ್ಕಂಥದ್ದು. 2024ರಲ್ಲಿ 19 ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. 2023ರಲ್ಲಿ 14 ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಮ್ಮೆ ನಿಮ್ಗೆ ರಿಪೀಟ್ ಮಾಡ್ತೀನಿ, ಈ ವರ್ಷ ಕೋಟಾದೊಳಗಡೆ 40 ವಿದ್ಯಾರ್ಥಿಗಳು ಏನು ವಿದ್ಯಾರ್ಥಿ ನಿಲಯ ಐತಲ್ಲ 5-6 ಅಂತಸ್ತಿನಿಂದ ಹಾರಿ ಸತ್ತು ಹೋಗಿರ್ತಕ್ಕಂಥ. ಅಂದರೆ ನೀಟ್ ಎಕ್ಸಾಮ್ ಇವತ್ತು ಮಕ್ಕಳಲ್ಲಿ ಬಹಳಷ್ಟು ಪ್ರೆಷರ್ ಮಾಡ್ತಾ ಇದೆ. ಇದರಿಂದ ಆ ಮಕ್ಕಳಲ್ಲಿ ಪ್ರಚೋದನೆ ಉಂಟಾಗಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ನಮ್ಮ ನಾಯಕರು ಯಾವ ರೀತಿಯಾಗಿ ಅದಕ್ಕೆ ಸಮಾಧಾನ ಹೇಳಬೇಕು ಮತ್ತು ನೀಟ್ ಎಕ್ಸಾಮನ್ನು ಯಾವ ರೀತಿಯಾಗಿ ಮಕ್ಕಳ ಮೇಲೆ ಹೊರೆ ಆಗದ ರೀತಿ ಒಳಗಡೆ ಮತ್ತು ಈ ಎಕ್ಸಾಮ್ಗಳನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ 2015ರಲ್ಲಿ ಇರ್ಬೋದು, 2021ರಲ್ಲಿ ಇರ್ಬೋದು, 2023ರಲ್ಲಿ ಇರ್ಬೋದು, ಭಾಳಷ್ಟು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಭಾಳಷ್ಟು ಬಂದಿದ್ದಾವೆ. ಅವನ್ನೆಲ್ಲಗಳನ್ನು ಹೊರತುಪಡಿಸಿದರೆ ಈ ಬಾರಿ 2026ರಲ್ಲಿ ಎಕ್ಸಾಮಿನೇಷನ್ ಏನು ಆ ಮ್ಯಾಚಿಂಗ್ ಕ್ವಶನ್ಸ್ಗಳು ರಾಜಸ್ಥಾನದೊಳಗಡೆ ಬಂದು ಅಲ್ಲಿ ಬಂದಾಗ ಇದು ಸಂಪೂರ್ಣವಾಗಿ ಲೀಕ್ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಾಗ ಒಂದು ಸರ್ಕಾರ ಆಗಿರ್ತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂತು.